ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಹೊಸ ವಿಡಿಯೋಗೆ ಸ್ವಾಗತ. ಬಾಂಗ್ಲಾದೇಶದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶೇಖ್ ಹಸೀನಾ ರಾಜೀನಾಮೆ ಬಳಿಕ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇರುವಂತಹ ಪ್ರಕರಣಗಳು ವರದಿಯಾಗ್ತಾ ಇದೆ. ದೇವಸ್ಥಾನಗಳನ್ನು ಧ್ವಂಸಗೊಳಿಸಿ ಹಿಂದೂಗಳ ಮನೆಯೊಳಗೆ ನುಗ್ಗಿ ದೌರ್ಜನ್ಯ ನಡೆಸಲಾಗ್ತಾ ಇದೆ. ಪ್ರತಿಯೊಂದು ಒಂದು ಮನೆಯನ್ನು ಕೂಡ ಬಿಡ್ತಾ ಇಲ್ಲ. ಪ್ರತಿಯೊಬ್ಬ ಹಿಂದೂಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕೆಲವು ಭಾಗಗಳಲ್ಲಿ ಹಿಂದೂಗಳ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚಲಾಗ್ತಾ ಇದೆ. ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಲಾಗ್ತಾ ಇದೆ ಅಂತ ವರದಿಯಾಗ್ತಾ ಇದೆ. ಸ್ನೇಹಿತರೆ, ಇದೆಲ್ಲ ನೋಡ್ತಾ ಇದ್ದರೆ ಈ ಹಿಂದೆ ನಡೆದ ಒಂದು ಪ್ರಕರಣ ನೆನಪಿಗೆ ಬರುತ್ತೆ. ಈ ಪ್ರಕರಣ ಎಷ್ಟೊಂದು ಕ್ರೂರತೆಯಿಂದ ಕೂಡಿತ್ತು ಅಂತಂದರೆ ಅದನ್ನು ನೆನಪಿಸಿಕೊಂಡ್ರೆ ಖಂಡಿತ ಕರಳು ಚುರುಕನತೆ. ಒಂದು ಅಸಹಾಯಕ ತಾಯಿಯ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ವಿವರಿಸೋಕ್ಕೂ ಕೂಡ ಅಸಾಧ್ಯ. ಹಾಗಾದರೆ ಇದನ್ನ ತಿಳಿಯೋಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಂಗ್ಲಾದೇಶದಲ್ಲಿ 12 ವರ್ಷದ ಪೂರ್ಣಿಮಾ ಮೇಲೆ ದುಷ್ಕರ್ಮಿಗಳು ಅತ್ಯಾಚಾರ ನಡೆಸಿದರು. ಕಾಮುಕರು ಎಷ್ಟೊಂದು ಕ್ರೂರಿಗಳಾಗಿದ್ದರು ಅಂದರೆ ಪೂರ್ಣಿಮಾ ಪ್ರಜ್ಞೆ ಕಳ್ಕೊಂಡ್ರೆ ಅವಳ ಮುಖಕ್ಕೆ ನೀರು ಹಾಕಿ ಅತ್ಯಾಚಾರ ಮಾಡ್ತಾಯಿದ್ರು. ಈ ಘಟನೆ 8ನೇ ಅಕ್ಟೋಬರ್ 2001 ನಡೆದಿತ್ತು. ಇಂದಿಗೂ ಪೂರ್ಣಿಮಾ ಅಕ್ಟೋಬರ್ 8ರ ದಿನ ಬಂದರೆ ಹೆದರಿಕೊಳ್ತಾರೆ. ಪೂರ್ಣಿಮಾ ವಾಸವಾಗಿದ್ದ ಮನೆಯ ಅಕ್ಕಪಕ್ಕದಲ್ಲಿದ್ದ 30 ಜನರು ಇವರ ಮೇಲೆ ಅತ್ಯಾಚಾರ ನಡೆಸಿದರು. ಪೂರ್ಣಿಮಾ ತಂದೆ ಅನಿಲ್ ಚಂದ್ರ ಹಾಗೂ ತಾಯಿ ಜೊತೆಯಲ್ಲಿ ವಾಸವಾಗಿದ್ದರು. ಕಲಿದ ಜಿಯಾ ಪಾರ್ಟಿಯ ಸುಮಾರು 25ರಿಂದ 30 ಜನರು ಪೂರ್ಣಿಮಾ ಮನೆಗೆ ನುಗ್ಗಿದ್ರು. ಮೊದಲು ಪೂರ್ಣಿಮಾ ತಾಯಿ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ. ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ಮಾಡಿರ್ತಾರೆ. ಮನೆಯಲ್ಲಿದ್ದ ಪೂರ್ಣಿಮಾ ಮೇಲೆ ಪೋಷಕರ ಮುಂದೆನೇ ಅತ್ಯಾಚಾರ ನಡೆಸಲಾಗಿತ್ತು. ಸ್ನೇಹಿತರೆ, ಅದಾಗಲೇ 12 ವರ್ಷದ ಪೂರ್ಣಿಮಾ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಪೂರ್ಣಿಮಾ ನೋವಿನಿಂದ ಜೋರಾಗಿ ಅಳ್ತಾ ಇದ್ಲು. ಮಗಳ ಮೇಲಿನ ಅತ್ಯಾಚಾರ ಕಂಡ ತಾಯಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ, ನಾವು ಮುಸ್ಲಿಮೇತರರು ಎಂಬ ಕಾರಣಕ್ಕಾಗಿ ನಮ್ಮ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೆಸಲಾಗ್ತಾ ಇದೆ. ನಿಮ್ಮ ಪ್ರಕಾರ ನಾವು ಅಪವಿತ್ರರು. ಅಲ್ಲಾಹನಿಗೆ ಹೆದರಿ ಒಬ್ಬೊಬ್ಬರೇ ಅತ್ಯಾಚಾರ ಎಸಗಿ ಎಲ್ಲರೂ ಕೂಡ ಅತ್ಯಾಚಾರ ಎಸಗಿದರೆ ನನ್ನ ಮಗಳು ಜೀವಂತವಾಗಿ ಉಳಿಯೋದಿಲ್ಲ, ಇಲ್ಲವಾದರೆ ನನ್ನ ಮಗಳು ಸತ್ತು ಹೋಗ್ತಾಳೆ. ಈಗಾಗಲೇ ಆಕೆ ರಕ್ತದ ನಡುವಿನಲ್ಲಿ ಬಿದ್ದಿದ್ದಾಳೆ ಅಂತ ದುಷ್ಕರ್ಮಿಗಳ ಮೇಲೆ ಪೂರ್ಣಿಮಾ ತಾಯಿ ಅಸಹಾಯಕತೆಯಿಂದ ಬೇಡಿಕೊಳ್ತಾರೆ. ಪೂರ್ಣಿಮಾ ಇಂದಿಗೂ ಕೂಡ ಜೀವಂತವಾಗಿದ್ದಾರೆ. ನೊಂದ ಮಹಿಳೆಯರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೋರಾಟ ನಡೆಸ್ತಾ ಇದ್ದಾರೆ. ನನ್ನ ಮೇಲೆ ಅತ್ಯಾಚಾರ ಮಾಡಿದವ್ರನ್ನೆಲ್ಲರನ್ನೂ ಕೂಡ ಇಂದಿಗೂ ಕೂಡ ಗುರುತು ಹಿಡಿತೀನಿ, ಕಾರಣ ಅವರೆಲ್ಲರೂ ಕೂಡ ನಮ್ಮ ಅಕ್ಕಪಕ್ಕದವರಾಗಿದ್ದರು ಅಂತ ಪೂರ್ಣಿಮಾ ಇವತ್ತಿಗೂ ಕೂಡ ಹೇಳ್ತಾರೆ.